ಮಮ್ಮಿ ಏನು ಮಾಡ್ತಿದ್ದೀರಾ? ನಾನಾ ಹ್ಞೂ ಇವಾಗ ಕುಚ್ಚು ಕಟ್ತಾ ಇದ್ದೀನಿ. ಸೀರೆ ಕುಚ್ಚು ಬೆಳಗಿಂದ ಈ ಕುಚ್ಚು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ನನಗೆ ತುಂಬ ಹಿಡಿಯುತ್ತದೆ. ನನಗೆ ಇವಾಗ ಏನನ್ನ ಒಂದು ಸ್ವಲ್ಪ ತಿಂಡಿ ಬೇಕು. ಇವಾಗ ಮಳೆ ಬೀಳ್ತಾ ಇದೆಯಲ್ಲ ಅದಕ್ಕೆ. ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಾ? ಹ್ಞೂ ನೋಡಿ ಕಂಪ್ಲೀಟ್ ಆಯಿತು ಕುಚ್ಚು. ಇದಾದಮೇಲೆ ನಾನು ನಿಮಗೆ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ. ಸರಿ. ಯಾವ ಥರ ಆಗ್ತಿದೆ ತೋರಿಸಿ. ಇದು ಡಿಸೈನು ಹ್ಞೂ ಕಳಿಸಿದ್ಯಾ? ಹ್ಞೂ ಇಲ್ಲಿ ಕ್ರೋಶ ಅಂತ ಹೇಳ್ತಾರೆ ಇದಕ್ಕೆ. ಹ್ಞೂ ಕ್ರೋಶ ಡಿಸೈನು ಈ ಥರ ತಗೊಂಡು ಮಾಡ್ತಾ ಇದ್ದೀನಿ. ನೀವು ಹಂಗೆ ಮಾಡಿ ಫ್ರೆಂಡ್ಸ್. ನಮ್ಮಮ್ಮ ಥರನೇ ಕಟ್ ಮಾಡಬೇಕು. ಆಗ್ತಾ ಇದ್ದೀರಾ? ಬಾ ತೋರಿಸ್ತೀನಿ. ಈ ಥರ ಡಿಸೈನು. ಫೈನಲಿ ಕುಚ್ಚು ಡಿಸೈನ್ ಎಲ್ಲ ಫಿನಿಶ್ ಆಯಿತು. ನೋಡ್ಬೋದು ನೀವು. ಯಾರಿಗೆಲ್ಲ ಈ ಕುಚ್ಚಿನ ಡಿಸೈನ್ ಇಷ್ಟ ಆಯಿತು ಅಂದರೆ ಇದು ಖಂಡಿತವಾಗಿ ನೀವು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮುಗಿಸ್ಕೊಂಡು ಓಲೆ ತೊಗೋಬೇಕು ಅಂತ ಸುಮಾರು ದಿವಸದಿಂದ ಅಂದ್ಕೊಂಡಿದ್ದೆ. ಡೈಲಿ ಹೋಗುವಂಥ ಅಂಗಡಿಗೆ ಇವತ್ತೂ ಹೋಗಿದ್ದೆ. ಡೈಲಿ ಎಲ್ಲ ರೆಗ್ಯುಲರಾಗಿ ಹೋಗುವಂಥ ಅಂಗಡಿ ಇದು. ಯಾವಾಗಲೂ ಅಲ್ಲೇ ಗೋಲ್ಡ್ ಜಾಸ್ತಿ ತೊಗೊಳ್ತೇವೆ. ನಾನು ಹೋಗಿದ್ದು ನೋಡಿದ್ರೆ ಓಲೆ ಒಂದು ಜೊತೆ ತೊಗೊಳ್ಳೋಣ ಅಂತ ಹೋದ್ಮೇಲೆ ನಾನು ನೋಡಿದ ಓಲೆನೇ ಬೇರೆ ಆಗಿಬಿಡ್ತು. ನಾನು ನೋಡೋಕ್ಕೆ ಹೋಗಿದ್ದ ರೇಂಜ್ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ಓಲೆ ತೋರಿಸಿದ್ರು ಅವರು. ನನಗೆ ಚಿಕ್ಕದು ಓಲೆ ಬೇಡ ಅಂತ ಹೇಳಿ ಅಲ್ಲಿಂದ ಬಂದು ಮನೆಯಲ್ಲಿ ಎಲ್ಲ ಫುಲ್ ಫೈಟ್ ಮಾಡಿ ಅದಾದಮೇಲೆ ಸೈಲೆಂಟ್ ಆಗಿಬಿಟ್ಟೆ. ಇದನ್ನೇ 7 ಗ್ರಾಮ್ ಹೇಳಿದ್ರು ಅವರು. ನಾನು ಅಂದ್ಕೊಂಡು ಹೋಗಿದ್ದು ಓಲೆನೇ ಬೇರೆ. ಇದರಲ್ಲೇ ಸೈಜ್ ಸ್ವಲ್ಪ ದೊಡ್ಡದಾಗಿ ಮತ್ತು ಗ್ರೀನ್ ಬೀಟ್ಸ್ ಎಲ್ಲ ಬರುತ್ತಲ್ಲ ಆ ಥರ ಮಾಡಿಸ್ಕೊಳ್ಬೇಕು ಅಂದ್ಕೊಂಡು ಹೋದೆ. ಇದನ್ನು ತೋರಿಸಿದ್ರು ಸೇಮ್ದ್ರಲ್ಲಿ. ನಂಗೆ ಅದನ್ನು ಬೇಡ ಅಂತ ಹೇಳಿದೆ. ನಮ್ಮ ಲೇಡೀಸ್ಗೆ ಕಣ್ಣದೆಲ್ಲ ದೊಡ್ಡದಲ್ಲ, ಕಣ್ಣಿಗೆ ನೋಡಿದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಕು, ಚೆನ್ನಾಗಿ ಹಾಕ್ಕೊಳ್ಬೇಕು ಒಡವೆ ಅನ್ನೋದು ಅಂತ ತುಂಬ ಆಸೆ ಈ ಹೆಂಗಸರಿಗೆ. ಅದರಲ್ಲಿ ನಾನು ಒಬ್ಬಳು. ಅದು ಆಸೆ ಅನ್ನೋದಕ್ಕಿಂತ ಅದು ನಮಗೆ ಹಕ್ಕು ಅಂತ ಹೇಳ್ಬೋದು. ಹುಡುಗರು ಹಾಕ್ಕೊಳಕ್ಕಾಗಲ್ವಲ್ಲ ದೊಡ್ಡದೆಲ್ಲ ಓಲೆ. ಹುಡುಗಿರಾದರೂ ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಇವತ್ತೆಲ್ಲ ನಾನು ನೋಡಿದ ಓಲೆ ಎಲ್ಲ 10 ಗ್ರಾಮು 14 ಗ್ರಾಮು ಇದೇ ರೇಂಜಲ್ಲಿತ್ತು. ಮನೆಯಲ್ಲಿ ನಾನು ಹೇಳಿಬಿಟ್ಟೆ ಫೈನಲಾಗಿ, ನನಗೆ ಕೊಡಿಸಿದ್ರೆ ನೀವು ದೊಡ್ಡದನ್ನೇ ಓಲೆ ಕೊಡಿಸ್ಬೇಕು, ಚಿಕ್ಕದೆಲ್ಲ ನನಗೆ ಬೇಡ, ಈ ಸೈಜ್ ಓಲೆ ಕೊಡಿಸಿದ್ರೆ ಮಾತ್ರ ತಗೊಳ್ಳೋದು ಅಂತ ಹೇಳಿ ಫೈನಲಿ ನಾನು ಸೈಲೆಂಟ್ ಆಗಿಬಿಟ್ಟೆ. ಇದೆಲ್ಲ ಬಂದುಬಿಟ್ಟು 14 ಗ್ರಾಮು 13 ಗ್ರಾಮು 14.25 ಗ್ರಾಮು ಸೇಮ್ ರೇಂಜಲ್ಲೇ ಇತ್ತು. ನಾನು ನೋಡಿದ್ದು ಫುಲ್ ಇದೇ ಓಲೆನ ನೋಡಿಕೊಂಡು ಅದಾದಮೇಲೆ ಮನೆಗೆ ವಾಪಸ್ ಬಂದು ಸರಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು, ಮಗು ಬೇರೆ ಸ್ನ್ಯಾಕ್ಸ್ ಕೇಳ್ತಿತ್ತು ಅಂದ್ಬಿಟ್ಟು 1 ಬೌಲ್ನಷ್ಟು ಕಡಲೆ ಹಸಿಟ್ಟು ತಗೊಂಡು ಇದಕ್ಕೆ ನಾನು 1/4 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಮಳೆ ಬೇರೆ ಸೀಸನ್ ಅಲ್ವಾ, ಈಗ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ನಿಲ್ಲುತ್ತೋ ಗೊತ್ತಾಗ್ತಾನೇ ಇಲ್ಲ ಈ ಬೆಂಗಳೂರಲ್ಲಿ. ಇದಕ್ಕೇ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಾಗಿ ಏನಾದರೂ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರೇ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಒಟ್ಟಿಗೆ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ. ಏನಿಲ್ಲ ಕಣ್ರಿ, ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೇಮ್ ಮೆಥಡಲ್ಲೇ ನೀವು ಬದನೆಕಾಯಿ ಬಜ್ಜಿ ಅಥವಾ ಇದರಲ್ಲೇ ಕ್ಯಾಪ್ಸಿಕಮಲ್ಲಿ ಕೂಡ ಬಜ್ಜಿ ಮಾಡ್ಕೊಳ್ಬೋದು. ಮೆಣಸಿನ್ಕಾಯಿ ತೊಗೊಂಬಂದು ಕೂಡ ಮಾಡ್ಕೊಳ್ಬೋದು. ತೆಳ್ಳಗೆ ಈರುಳ್ಳಿ ಕಟ್ ಮಾಡಿ ಹಾಕಿ ಈರುಳ್ಳಿ ಪಕೋಡ ಕೂಡ ಮಾಡ್ಕೊಳ್ಬೋದು. ಇವಾಗ ಸೀಸನ್ ಅಲ್ವಾ, ಬೋಂಡ ಬಜ್ಜಿ ಎಲ್ಲ ಸೀಸನ್ ಈಗಲೇ ಬಂದುಬಿಟ್ಟಿದೆ. ಯಾಕಂದರೆ ಮಳೆಗಾಲ ಬಂತು ಅಂದರೆ ಇದಕ್ಕೆ ಒಳ್ಳೆ ಸೀಸನ್ ಅಂತ ಹೇಳ್ಬೋದು. ಇದಕ್ಕೆ ಕಾಳು ಹಾಕ್ಕೊಳ್ತಾ ಇದ್ದೀನಿ, ಅಜ್ವೈನ್ ಅಂತ ಕರೀತಾರಲ್ವ ಇದನ್ನು ಒಂದು ಸತಿ ನೀಟಾಗಿ ಫೋರ್ಕ್ ತೊಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಂಟೇನಾದರೂ ಇದ್ದರೆ ಹೊಟ್ಟೋಗುತ್ತೆ. ಬಾಳೆಕಾಯಿ ತೊಗೊಳ್ತಾ ಇದ್ದೀನಿ, 1 ತೊಗೊಂಡಿದ್ದೀನಿ ನಾನು. ಬಜ್ಜಿ ಮಾಡ್ತಕ್ಕಂಥದ್ದು ಇದು. ಇದನ್ನು ಸಿಪ್ಪೆ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ತೆಗಿಬೋದು, ಇಲ್ಲಾಂದರೆ ಅದೇ ಥರ ಮಾಡ್ಕೊಳ್ಬೋದು. ನಾನು ಸೈಡ್ಸಲ್ಲಿ ಮಾತ್ರ ತಗೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸಿಪ್ಪೆ ಇದ್ರೂ ಏನು ತೊಂದರೆ ಇಲ್ಲ, ತಿನ್ನಲಿಕ್ಕೆ ಒಳ್ಳೆಯದೇ ಆಗ್ತದೆ ಟೇಸ್ಟು. ಈಗ ನಾನು ಕಲಸಿಟ್ಕೊಂಡಂಥ ಕಡಲೆ ಹಸಿಟ್ಟಿನಲ್ಲಿ ಡಿಪ್ ಮಾಡ್ಕೊಂಡಿದ್ದನ್ನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಒಂದೊಂದಾಗಿ ಇದಕ್ಕೆ ಬಿಟ್ಕೊಳ್ಳೋಣ. ನೋಡ್ತಿರಲ್ಲ, ಒಂದೊಂದಾಗಿ ಇದಕ್ಕೆ ಎಣ್ಣೆ ಒಳಗಡೆ ಬಾಳೆಹಣ್ಣನ್ನು ಡಿಪ್ ಮಾಡಿಕೊಂಡು ಕಡಲೆ ಹಸಿಟ್ಟಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಂದಾದಮೇಲೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಕೂಡ ಫ್ರೈ ಆಗೋ ಥರ ಮಾಡ್ಕೊಳ್ಳೋಣ.
ಯಾರಿಗೆಲ್ಲ ಬಾಳೆಕಾಯಿ ಬಜ್ಜಿ ಇಷ್ಟ ಅನ್ನೋರು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಬಜ್ಜಿ ಇಷ್ಟ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸ್ತೀರಾ ಅಂದರೆ ನಾನು ಅದನ್ನು ಕೂಡ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಎರಡು ಸೈಡ್ ಚೆನ್ನಾಗಿ ಬೆಂದಾಯಿತು. ಇದ್ರ ಜೊತೆಗೆ ಒಂದು ಖಡಕ್ ಟೀ ಇರಬೇಕು. ಟೀ, ಚಹಾ ಅಥವಾ ಲೆಮನ್ ಟೀ ಏನೋ ಒಂದು ಇದ್ಬಿಟ್ರೆ ಅಂತೂ ಬಜ್ಜಿಗೆ ಸ್ನ್ಯಾಕ್ಸ್ ಟೈಮಿಗೆ ಕರೆಕ್ಟಾಗಿದ್ದರೆ ಟೇಸ್ಟ್ ತಿನ್ನೋಕ್ಕೆ ಅಂತೂ ಚೆನ್ನಾಗಿರುತ್ತೆ. ಈ ವೆದರ್ಗೆ ಮಳೆ ಬೀಳೋ ಟೈಮಲ್ಲಂತೂ ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋದಂದರೆ ತುಂಬ ಇಷ್ಟ ನನಗೆ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ತಗೊಳ್ಳೋಣ ಇದನ್ನು. ಈಗ ಟೀ ಕೂಡ ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ.